ನಮಸ್ಕಾರ. ಇಂಗ್ಲೀಷ್ ಕಲಿಯಲು ತಮ್ಮೆಲ್ಲರಿಗೂ ಬಾಗಲಕೋಟೆಯಲ್ಲಿರುವಂಥ NUN ಇಂಗ್ಲೀಷ್ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಚರ್ಚೆ ವಿಷಯ ನಾನು ಆಯ್ದುಕೊಂಡಿದ್ದು ಮತ್ತೆ 2 WS ಕ್ವೆಶ್ಚನ್ ವರ್ಡ್ಸ್. ಈಗ ನಾನು ಈ ಚರ್ಚೆಯನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿರೋದು ಕಾರಣ ಏನಂದರೆ, ನಾವು ಶಾಲಾ ಕಾಲೇಜುಗಳಲ್ಲಿ ಇಂಗ್ಲೀಷನ್ನು ಕೇವಲ ಪ್ರಶ್ನೆ ಪತ್ರಿಕೆಗೆ ಉತ್ತರ ಬರುವಾಗಷ್ಟೇ ಸೀಮಿತಗೊಳಿಸಿರೋದರಿಂದ ಆ ನಾಲೆಜ್, ನಾವು ಶಾಲಾ ಕಾಲೇಜುಗಳಲ್ಲಿ ಪಡೆಯುವಂಥ ಇಂಗ್ಲೀಷ್ ನಾಲೆಜು ನಮ್ಮ ದಿನನಿತ್ಯದ ಮಾತುಗಳನ್ನು ಅಥವಾ ಬರವಣಿಗೆ ರೂಪದಲ್ಲಿರುವಂಥ ವಾಕ್ಯಗಳನ್ನು ಸರಿಯಾಗಿ ವ್ಯಾಕರಣಬದ್ಧವಾಗಿ ಇಂಗ್ಲೀಷ್ನಲ್ಲಿ ನಮಗೆ ಭಾಷಾಂತರವಾಗಲಿ ಅಥವಾ ರಚಿಸೋದಾಗಲಿ ಸಾಧ್ಯ ಆಗ್ತಾಯಿಲ್ಲ. ಆದ್ದರಿಂದ ಈ ಒಂದೊಂದು ಅಧ್ಯಾಯಗಳನ್ನು ನಾವು ಪರಿಪೂರ್ಣವಾದಂಥ ರೀತಿಯಲ್ಲಿ ಜ್ಞಾನವನ್ನು, ಮಾಹಿತಿಯನ್ನು ಪಡ್ಕೊಂಡ್ರೆ ನಮಗೆ ಬೇಕಾದಂಥ ವಾಕ್ಯಗಳನ್ನು, ಕನ್ನಡದಲ್ಲಿ ಮಾತಾಡುವಂಥ ಯಾವುದೇ ಆಳು ಕನ್ನಡದ ವಾಕ್ಯ ಇರಲಿ ಅಥವಾ ಶಬ್ದಗಳಿರಲಿ, ತಾರ್ಕಿಕವಾಗಿ ಮತ್ತು ಗ್ರಾಂಥಿಕವಾಗಿ ವ್ಯಾಕರಣಬದ್ಧವಾಗಿ ಇಂಗ್ಲೀಷ್ನಲ್ಲಿ ನಾವುಗಳನ್ನು ರಚಿಸೋದನ್ನು ಕಲ್ತ್ಕೊಳ್ಬೇಕು. ಈ ನಿಟ್ಟಿನಲ್ಲಿ, ಈ ಒಂದು ಉದ್ದೇಶದಿಂದ ನಾನು ಭಾಳ ಸಂಪೂರ್ಣವಾಗಿ ಮತ್ತು ವಿವರವಾಗಿ ಮಾಹಿತಿಯನ್ನು ಹಂಚ್ಕೊಳ್ಳಿಕ್ಕೆ ಈ ಚರ್ಚೆಯನ್ನು ಆಯ್ದುಕೊಂಡಿದ್ದೀನಿ. ಇವತ್ತಿನ ಚರ್ಚೆಗೆ ನಾನು ಆಯ್ದುಕೊಂಡಂಥ 2 ಇಂಗ್ಲೀಷ್ WS ಕ್ವೆಶ್ಚನ್ ವರ್ಡ್ಸ್ ಯಾವುವಂದರೆ ಹೌ ಮೆನಿ ಮತ್ತು ಹೌ ಮಚ್. ಇವುಗಳನ್ನು ನಾವು ಆ್ಯಕ್ಟಿವ್ ವಾಯ್ಸ್ನಲ್ಲಿ ಹೆಂಗೆ ಬಳಸ್ತೀವಿ ಮತ್ತು ಅವುಗಳನ್ನು ಪ್ಯಾಸಿವ್ ವಾಯ್ಸ್ನಲ್ಲಿ ನಾವು ಹೆಂಗೆ ಬಳಸ್ತೀವಿ, ಈ ಬಳಕೆ ನಮ್ಮ ಕನ್ನಡದ ಆಡು ನುಡಿಗಳಲ್ಲಿ ಹೆಂಗೆ ಬರ್ತವೆ, ಅದನ್ನು ನಾವು ಗ್ರಾಂಥಿಕವಾಗಿ ಇಂಗ್ಲೀಷ್ನಲ್ಲಿ ಹೆಂಗೆ ರಚನೆ ಮಾಡ್ಕೊಳ್ಬೇಕು ಅನ್ನೋದೇ ಇವತ್ತಿನ ಚರ್ಚೆ. ಈಗ ತಮಗೆಲ್ಲ ಗೊತ್ತಿದೆ, WS ಕ್ವೆಶ್ಚನ್ಸ್ ಅಂದರೆ WH ಅನ್ನು ಅಕ್ಷರಗಳನ್ನು ಒಳಗೊಂಡಂಥ ಪ್ರಶ್ನೆ ಕೇಳುವಂಥ ಪದಗಳು. ದೇ ಆರ್ ಕಾಲ್ಡ್ WS ಕ್ವೆಶ್ಚನ್ ವರ್ಡ್ಸ್ ಬಿಕಾಸ್ they are having WH letters in them and they ask question, means they are used to ask questions. That's why they are called WS question words. You know it very well. And how we can make use of these WS question words in Kannada as well as English. Okay. And while we are trying to use how many and how much in active voice form, how it should be formed in English. Look here. ಈಗ ನಿಮಗೆ ಸಿದ್ಧ ಸೂತ್ರ ಇಂಗ್ಲೀಷ್ ವಾಕ್ಯವನ್ನು ನಾವು ಸೂತ್ರದ ಮೂಲಕನೇ ಕೊಡ್ತಾ ಇದ್ದೀವಿ. ಯಾಕಂದರೆ ಆ ಸೂತ್ರಗಳು ನಮಗೆ ವಾಕ್ಯ ರಚನೆಯನ್ನು ಮಾಡಲಿಕ್ಕೆ ಸಹಾಯ ಮತ್ತು ಮಾರ್ಗದರ್ಶನ ಮಾಡೋದರಿಂದ ನಾನು ಸಿದ್ಧ ಸೂತ್ರಗಳ ರೂಪದಲ್ಲೇ ತಮ್ಮ ಜೊತೆ ಚರ್ಚೆ ಮಾಡಿಕೊಳ್ಳಿಕ್ಕೆ ಮತ್ತು ಅವುಗಳನ್ನು ತಮಗೆ ನೀಡಲಿಕ್ಕೆ ಬಯಸ್ತೀನಿ. ಈಗ ಸಿದ್ಧ ಸೂತ್ರ ಹೌ ಮೆನಿ ಮತ್ತು ಹೌ ಮಚ್ಗಳನ್ನು ಆ್ಯಕ್ಟಿವ್ ವಾಯ್ಸ್ನಲ್ಲಿ ಬಳಸಲಿಕ್ಕೆ ನಾವು ಉಪಯೋಗಿಸುವಂಥ ಒಂದು ಸಿದ್ಧ ಸೂತ್ರ ಇದು. ಮೊದಲಿಗೆ WS ಕ್ವೆಶ್ಚನ್ ಹೌ ಮೆನಿ ಇರಲಿ ಅಥವಾ ಹೌ ಮಚ್ ಇರಲಿ ಬರಲೇಬೇಕು. ನಂತರ ಹೆಲ್ಪಿಂಗ್ ವರ್ಬ್. ಈ ಹೆಲ್ಪಿಂಗ್ ವರ್ಬ್ ನಾವು ಪ್ರಶ್ನೆ ಕೇಳಲಿಕ್ಕೆ ಬಳಸಿದಂಥ ವಾಕ್ಯ ಯಾವ ಟೆನ್ಸ್ನಲ್ಲಿ ಇರುತ್ತೋ ಆ ಟೆನ್ಸಿನಲ್ಲಿನ ಹೆಲ್ಪಿಂಗ್ ವರ್ಬ್ ಬಳಸಬೇಕು. ನಂತರ ಸಬ್ಜೆಕ್ಟ್ ಅಂದರೆ ಕ್ರಿಯೆ ಮಾಡುವವರನ್ನ ಹೇಳಬೇಕು. ನಂತರ ಮೇನ್ ವರ್ಬ್. ನಂತರ ಈ ಮೇನ್ ವರ್ಬ್ ವಾಕ್ಯಕ್ಕೆ ಅನುಗುಣವಾಗಿ, ಆ ವಾಕ್ಯ ಯಾವ ಟೆನ್ಸ್ನಲ್ಲಿದೆ ಆ ಟೆನ್ಸಿಗೆ ಅನುಗುಣವಾಗಿ ಅದಕ್ಕೆ INGನೋ ಪರ್ಫೆಕ್ಟ್ ಇದ್ರೆ PP ನೋ ನಾವು ಬಳಸ್ಕೊಂಡು ಮೇನ್ ವರ್ಬನ್ನು ಬಳಸಬೇಕು. ಕೊನೆಗೆ ಆಬ್ಜೆಕ್ಟ್, ಇದನ್ನು ಕ್ವಶನ್ ಮಾರ್ಕ್ದಿಂದ ಕೊನೆಗೊಳಿಸ್ಬೇಕು ವಾಕ್ಯ. ಇದು ನಾವು WS ಕ್ವೆಶ್ಚನ್ ವರ್ಡ್ಸನ್ನು ಬಳಸ್ಕೊಂಡು ಇಂಗ್ಲೀಷ್ನಲ್ಲಿ ವಾಕ್ಯ ರಚಿಸಲಿಕ್ಕೆ ಬಳಸಬೇಕಾದಂಥ ಸಿದ್ಧ ಸೂತ್ರ. ಈಗ ಕೆಲವೊಂದು ವಿಷಯಗಳನ್ನು ತಮ್ಮ ಗಮನಕ್ಕೆ ಬರ್ತಾ ಇರ್ತೀನಿ ಮತ್ತು ಅವ್ರು ರಚಿಸಲಿಕ್ಕೆ ಪ್ರಯತ್ನ ಮಾಡೋಣ. ಈಗ ನೋಡಿ, ಹೌ ಮೆನಿ ಪೇಜಸ್ ಕ್ಯಾನ್ ಸುಮಾ ರೈಟ್ ಇನ್ 1 hour. ಸುಮಾ 1 ತಾಸಿನಲ್ಲಿ ಎಷ್ಟು ಪುಟಗಳನ್ನು ಬರೆಯಬಲ್ಲಳು ಅಥವಾ ಬರೆಯಬಹುದು. ಅದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಕೇಳ್ಕೊಂಡಾಗ ಬರೆಯಬಲ್ಲಳು ಅಂದರೆ ಅವಳಿಗೆ 1 ತಾಸಿನಲ್ಲಿ ಎಷ್ಟು ಪುಟಗಳನ್ನು ಬರೆಯುವಂಥ ಸಾಮರ್ಥ್ಯ ಇದೆ ಅನ್ನೋ ಅರ್ಥದಲ್ಲಿ ನಾವು ಇದನ್ನು ಬಳಸಿರ್ತೀವಿ. ನಾವು ಸಹಜವಾಗಿ ಆಡುಕುಣದಲ್ಲಿ 1 ತಾಸಿನಾಗ ಸುಮಾ ಎಷ್ಟು ಪೇಜ್ ಬರೀಬಹುದು, ಎಷ್ಟು ಪೇಜ್ ಬರೆಯಬಲ್ಲಳು ಅಂತ ಸಾಮಾನ್ಯವಾಗಿ ಉಪಯೋಗ ಮಾಡ್ತಿರ್ತೀವಿ. ಅದನ್ನು ನಾವು ಇಂಗ್ಲೀಷ್ನಲ್ಲಿ ಈ ಸಿದ್ಧ ಸೂತ್ರ ಪ್ರಕಾರ ಹೌ ಮೆನಿ WS ಕ್ವೆಶ್ಚನ್ ವರ್ಡ್ ಹೆಲ್ಪಿಂಗ್ ವರ್ಬ್ ಕ್ಯಾನ್, ನಾ ಇಲ್ಲಿ ಬಳಸಿದ್ದು ಹೆಲ್ಪಿಂಗ್ ವರ್ಬ್ ಪದವಾಗಿ ಆಕ್ಸಿಲರಿ ಅಂತ. ನಿಮ್ಗೆ ಗೊತ್ತು, ಕ್ಯಾನ್, ಕುಡ್, ಮೇ, ಮೈಟ್, ಶುಡ್ ಇವೆಲ್ಲವನ್ನು ನಾವು ಆಕ್ಸಿಲರಿ ಅಂತೀವಿ. ಆಕ್ಸಿಲರಿ ಅಂದರೆ ಒಂದು ಅರ್ಥದಲ್ಲಿ ಹೆಲ್ಪಿಂಗ್ ವರ್ಬ್ಸ್. ಈಗ ನಾನು ಹೆಲ್ಪಿಂಗ್ ವರ್ಬನ್ನು ಕ್ಯಾನ್ ರೂಪದಲ್ಲಿ ಆಕ್ಸಿಲರಿನ ಬಳಸ್ಕೊಂಡಿದ್ದೀನಿ. ಸಬ್ಜೆಕ್ಟ್ ಸುಮಾ, ಆಮೇಲೆ ಮೇನ್ ವರ್ಬ್ ಇಲ್ಲಿ ರೈಟ್, ಯಾಕೆಂದ್ರೆ ಕ್ಯಾನ್ ರೈಟ್ ಇದು ಮೇನ್ ವರ್ಬ್ ಫಾರ್ಮ್ನಲ್ಲಿದೆ. ಉಳಿದಿದ್ದೆಲ್ಲ ಆಬ್ಜೆಕ್ಟ್ ಇನ್ 1 hour. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಫಾರ್ಮ್ ಯುವರ್ ಸೆಂಟೆನ್ಸ್ ಯೂಸಿಂಗ್ ಹೌ ಮೆನಿ ಆ್ಯಂಡ್ ಹೌ ಮಚ್ grammatically in English. So this is the fixed structure.
You know it very well. Every English structure its own grammatical structure, and every word is having its own fixed position, place in a sentence. So this is the fixed structure. How many pages? ಇನ್ನೊಂದು ವಿಷಯ ಇಲ್ಲಿ ಗಮನಿಸಬೇಕಾಗಿದೆ ಅಂದರೆ ನಾವು ಕನ್ನಡದಲ್ಲಿ ಹೌ ಮೆನಿ ಅಂದರೆ ಎಷ್ಟು ಅಂತ ತೊಗೊಳ್ತೀವಿ. ಈಗ ಈ ವಾಕ್ಯವನ್ನು ನೋಡಿದರೆ ಎಷ್ಟು ಪುಟಗಳು ಅಂತಲೇ ವಾಕ್ಯ. ಅಲ್ಲಿ ನಾವು ಎಷ್ಟು ಸುಮಾರು ಪುಟಗಳನ್ನು ಬರೆಯುತ್ತಾರೆ ಅಂತ ಪುಟಗಳು ಅನ್ನೋ ಶಬ್ದನ ವಾಕ್ಯದ ಬೇರೆ ಭಾಗದಲ್ಲಿ ಇಡಬಾರ್ದು. ನಾವು ಪ್ರಶ್ನೆ ಕೇಳುವಾಗ ಎಷ್ಟು ಪುಟಗಳನ್ನು ಬರೆಯಬಲ್ಲಳು, ಈ ಎಷ್ಟು ಅನ್ನೋದು ಒಂದು ಮುಂದೆ ನೌನನ್ನು ಹೊಂದಿರುತ್ತೆ. ಎಷ್ಟು ಪುಟಗಳು, ಎಷ್ಟು ವಿದ್ಯಾರ್ಥಿಗಳು, ಎಷ್ಟು ನಕ್ಷತ್ರಗಳು, ಎಷ್ಟು ಪುಸ್ತಕಗಳು, ಹಿಂಗೆ ಆ ಎಷ್ಟು ಬಂದ ನಂತರ ಕನ್ನಡದಲ್ಲಿ ಒಂದು ನೌನ್ ಬರಲೇಬೇಕು. ಆ ನೌನನ್ನು ಉಪಯೋಗ ಮಾಡಿಕೊಂಡೇ ಹೌ ಮೆನಿ ಪೇಜಸ್ ಅನ್ನೋದೇ WH ಕ್ವಶನ್ ವರ್ಡ್. ಕೇವಲ ಹೌ ಮೆನಿ ಅನ್ನಲಿಕ್ಕೆ ಸಾಧ್ಯ ಇಲ್ಲ ಅನ್ನಬಾರ್ದು. ಒಂದು ವೇಳೆ ನಾವು ಹಂಗಂದು ಪೇಜಸ್ ಅನ್ನೋ ಶಬ್ದವನ್ನು ನಾವು ಬೇರೆ ಭಾಗದಲ್ಲಿ ಇಟ್ಟರೆ ವಾಕ್ಯ ರಚನೆ ತಪ್ಪಾಗುತ್ತೆ. ಆ ದೃಷ್ಟಿಯಿಂದ ನಾವು ಹೌ ಮೆನಿ ಅಂದರೆ ಕನ್ನಡದಲ್ಲಿ ಎಷ್ಟು ಅನ್ನೋ ಪದದ ಜೊತೆಗೆ ಅದ್ರ ಮುಂದೆ ಬರುವಂಥ ನೌನನ್ನು ಬಳಸ್ಕೊಂಡೇ ನಾವು ಪ್ರಶ್ನೆ ರಚಿಸಬೇಕು. ಆ ದೃಷ್ಟಿಯಿಂದ ನೋಡಿದಾಗ ಹೌ ಮೆನಿ ಪೇಜಸ್ ಅನ್ನೋದೇ WH ಕ್ವಶನ್ ವರ್ಡ್ಸ್. ಈ ರೀತಿ ಎಷ್ಟು ಬಂದಾಗ ಅದ್ರ ಮುಂದೆ ಒಂದು ನೌನ್ ಕಡ್ಡಾಯವಾಗಿ ಬಳಸಲೇಬೇಕು. ಆ ನೌನನ್ನು WH ಕ್ವಶನ್ ವರ್ಡ್ ಜೊತೆ ಕೂಡಿಸ್ಕೊಂಡಾಗನೇ WH ಕ್ವಶನ್ ವರ್ಡ್ಸ್ ಅನ್ಬೇಕು. ಅದಕ್ಕೆ ಈಗ ನೋಡ್ರಿ, ಇಲ್ಲಿ ಸೂತ್ರ ಪ್ರಕಾರ WH ಕ್ವಶನ್ ವರ್ಡ್ ಬರೀ ಹೌ ಮೆನಿ ಅಲ್ಲ, ಹೌ ಮೆನಿ ಪೇಜಸ್, ನಂತರ ಹೆಲ್ಪಿಂಗ್ ವರ್ಬ್ ಕ್ಯಾನ್, ಸಬ್ಜೆಕ್ಟ್ ಸುಮಾ, ಮೇನ್ ವರ್ಬ್ ರೈಟ್, ಉಳಿದೆಲ್ಲ ಸದ್ಯ ಆಬ್ಜೆಕ್ಟ್. How many pages can Suma write in 1 hour? So one more example. How many soldiers did Abhimanyu kill in the war? ಈ ಪದಗಳು, ಈ WH ಕ್ವಶನ್ ನಾವು ಸೂಕ್ಷ್ಮವಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಯಾಕಂದರೆ ನಾವು ಭಾಳಷ್ಟು ಸಲ ವಾಕ್ಯದ ಅರ್ಥವನ್ನು ಊಹೆ ಮಾಡ್ತೀವಿ, ಗೆಸ್ ಮಾಡ್ತೀವಿ, ಹಿಂಗೆ ಇರ್ಬೇಕಂದ್ರೆ. ನೋ, we need not guess the meaning of sentence. We should try to understand what it is really written, what it really means. This is very important. Look here. How many soldiers did Abhimanyu kill in the war? ನೋಡ್ರಿ, ಇಲ್ಲಿ ಅಭಿಮನ್ಯು ಎಂತಾರೆ ಯುದ್ಧದಲ್ಲಿ ಎಷ್ಟು ಸೈನಿಕರನ್ನು ಕೊಂದನು. ನೋಡ್ಕೊಡ್ರಿ, ಇಲ್ಲಿ ಎಷ್ಟು ಸೈನಿಕರನ್ನು ಕೊಂದನು. ಕೊಲ್ಲೋ ಕ್ರಿಯೆ ಐತಿ. ಈ ಕೊಲ್ಲೋ ಕ್ರಿಯೆ ಮಾಡಿದಾತ ಅಭಿಮನ್ಯು ಎಷ್ಟು ಜನರನ್ನು, ನೋಡಲಿ, ಏನನ್ನು ಕೊಂದನು ಅಥವಾ ಯಾರನ್ನು ಕೊಂದನು? ಸೈನಿಕರನ್ನು ಕೊಂದನು. ಈ ಸೈನಿಕರ ಬಗ್ಗೆನೇ ಪ್ರಶ್ನೆ ಇರೋದ್ರಿಂದ ಎಷ್ಟು ಸೈನಿಕರು ಅನ್ನೋದೇ ಕ್ವಶನ್ ವರ್ಡ್ ಆಗೋದ್ರಿಂದ ಹೌ ಮೆನಿ ಸೋಲ್ಜರ್ಸ್ ಇಲ್ಲಿ ಇದು ಆಬ್ಜೆಕ್ಟ್ ಆಗ್ತದೆ. ಕೊಲ್ದವ ಅಭಿಮನ್ಯು ಸಬ್ಜೆಕ್ಟ್ ಆಗ್ತಾನೆ. ಹೌ ಮೆನಿ ಸೋಲ್ಜರ್ಸ್ ವಾಕ್ಯ ರಚನೆ ನೋಡ್ರಿ. ಹೌ ಮೆನಿ ಸೋಲ್ಜರ್ಸ್ ಡಿಡ್ ಹೆಲ್ಪಿಂಗ್ ವರ್ಬ್, ಅಭಿಮನ್ಯು ಸಬ್ಜೆಕ್ಟ್, ಮೇನ್ ವರ್ಬ್ ಕಿಲ್. ಅದು ಆಬ್ಜೆಕ್ಟ್ ಜಾಗ ನಾವು ಇಡಲಿಲ್ಲ, ಎಲ್ಲಿ ತೊಗೊಂಬಂದಿವಿ ಮೊದಲಿಗೆ. ಯಾಕಂದರೆ ಹೌ ಮೆನಿ ಸೋಲ್ಜರ್ಸ್ ಅನ್ನೋದು WH ಕ್ವಶನ್ ವರ್ಡು ಹೌದು, ಆಬ್ಜೆಕ್ಟು ಹೌದು. ಈಗ ಮುಂದಿನ ಎಕ್ಸಾಂಪಲ್ ನೋಡ್ರಿ. ಹೌ ಮೆನಿ ಸೋಲ್ಜರ್ ಡಿಡ್ ಕಿಲ್ ಅಭಿಮನ್ಯು ಇನ್ ದ ವಾರ್. ನೋಡಲಿಕ್ಕೆ ಇವೆರಡೂ ವಾಕ್ಯಗಳು ಒಂದೇ ಅನ್ನಿಸುತ್ತೆ, ಆದರೆ ಸೂಕ್ಷ್ಮ ಗಮನಿಸಿದಾಗ ಇವೆರಡು ವಾಕ್ಯ ರಚನೆಗಳು ಭಿನ್ನವಾಗಿವೆ ಮತ್ತು ಒಂದಕ್ಕೊಂದು ಭಿನ್ನವಾದ ಅರ್ಥವನ್ನು ಕೊಡ್ತಾವೆ. ನೋಡ್ರಿ ಏನಿದೆ, ಹೌ ಮೆನಿ ಸೋಲ್ಜರ್ಸ್ WH ಕ್ವಶನ್ ವರ್ಡ್, ಹೆಲ್ಪಿಂಗ್ ವರ್ಬ್ ಏನು ಬರ್ತೀನಿ, ಡಿಡ್ ಬರ್ತೀನಿ, ಯಾಕಂದರೆ ಸಿಂಪಲ್ ಪಾಸ್ಟ್ ಟೆನ್ಸ್. ನಂತರ ನಾನು ನೇರವಾಗಿ ಸಬ್ಜೆಕ್ಟನ್ನು ಬರೀದೆ, ನಾನು ಕಿಲ್ ಅನ್ನೋ ಮೇನ್ ವರ್ಬ್ ಹಾಕಿದ್ದೀನಿ. ಯಾಕೆ ಅಂದರೆ ಸ್ವಲ್ಪ ಗಮನಿಸ್ರಿ, ಈ ವಾಕ್ಯ ರಚನೆ ಏನು ಅರ್ಥ ಕೊಡುತ್ತೆ ಅಂದರೆ ಎಷ್ಟು ಸೈನಿಕರು ಅಭಿಮನ್ಯುವನ್ನು ಯುದ್ಧದಲ್ಲಿ ಕೊಂದರು ಅಥವಾ ಯುದ್ಧದಲ್ಲಿ ಎಷ್ಟು ಜನರು ಅಭಿಮನ್ಯುವನ್ನು ಕೊಂದರು. ಇಲ್ಲಿ ಅಭಿಮನ್ಯು ಏನಿದು ಆಬ್ಜೆಕ್ಟ್ ಆಯಿತು, ಅದೇ ಎಷ್ಟು ಜನರು ಅನ್ನೋದೇನಾಯ್ತು ಸಬ್ಜೆಕ್ಟ್ ಆಯ್ತು. ಇಲ್ಲಿ ಮೇಲ್ಭಾಗದಲ್ಲಿ ಹೌ ಮೆನಿ ಸೋಲ್ಜರ್ಸ್ ಆಬ್ಜೆಕ್ಟ್ ಆಗಿ ವರ್ತಿಸುತ್ತೆ, ಅಂದರೆ ಕೊಲ್ಲುವ ಕ್ರಿಯೆಗೆ ಒಳಗಾಗ್ತೈತಿ. ಇಲ್ಲಿ ಕೊಲ್ಲು ಕ್ರಿಯೆ ಮಾಡೋರೇ ಸೋಲ್ಜರ್ಸು, ಅವ್ರಿಗೆ ಸಂಬಂಧಪಟ್ಟಂಥ ಪ್ರಶ್ನೆಯೇ ಹೌ ಮೆನಿ ಸೋಲ್ಜರ್ಸ್ ಅನ್ನೋದೇ ಸಬ್ಜೆಕ್ಟ್. ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ಬೇಕು. ಸುಮ್ಮನೆ ಒಂದೇ ಸಲ ನಾವು ಏನೋ ತರಾತುರಿಯಲ್ಲಿ ಇದನ್ನು ಓದ್ಕೊಂಡು ಗೆಸ್ ಮಾಡೋದ್ರಿಂದ ಅಪಾರ್ಥಗಳು ಜಾಸ್ತಿ ಆಗ್ತವೆ. ಈ ಅಪಾರ್ಥಗಳು ಆಗಿದ್ದಾವೆ ಅಂತ ನಮಗೆ ಅರ್ಥ ಆಗಬೇಕಾದ್ರೆ, ನಮ್ಮ ಗಮನಕ್ಕೆ ಬರಬೇಕಾದ್ರೆ ಸ್ವಲ್ಪ ಮಾಹಿತಿಯನ್ನು ಚೆನ್ನಾಗಿ ಪಡ್ಕೊಂಡಿರ್ಬೇಕು. ಇಲ್ದಿದ್ರೆ ಆಡು ಭಾಷೆಯಲ್ಲಿ ಯಾವುದೋ ಪದಗಳನ್ನು ಯಾವುದೋ ಒಂದು ವಾಕ್ಯ ರಚನೆ ಇಂಗ್ಲೀಷ್ನಲ್ಲಿ ಮಾಡೋದು ಸೂತ್ರಕ್ಕನುಗುಣವಾಗಿ. ಯಾಕಂದರೆ ಇಂಗ್ಲೀಷ್ ಅಂದರೆ ವ್ಯಾಕರಣಬದ್ಧವಾದ ಭಾಷೆ ಅಂತಲೇ ಅರ್ಥ. ಅದನ್ನು ನಾವು ಹೆಂಗೋ ಆಡು ಭಾಷೆಯಲ್ಲಿ ಕನ್ನಡ ಮಾತಾಡಿದ ಥರ ಇಂಗ್ಲೀಷ್ ವಾಕ್ಯ ರಚಿಸೋದು ತಪ್ಪಾಗುತ್ತೆ. ಯಾಕಂದರೆ ಇಂಗ್ಲೀಷ್ ಮೀನ್ಸ್
grammar. English means grammatical composition. English means composition of sentences according to grammar rules. So this is what we have to follow sincerely and seriously. Okay, how many soldiers did kill Abhimanyu in the war? ಇದು ನಾವು ಹೌ ಮೆನಿಯನ್ನು ಆಕ್ಟಿವ್ ವಾಯ್ಸ್ನಲ್ಲಿ ಬಳಸಿದಂಥ ರೀತಿ ಇದು. ಹಂಗೆ ನಾವು ಎಷ್ಟು ಅನ್ಲಿಕ್ಕೆ ಇನ್ನೊಂದು ಪದ ಬಳಸ್ತೀವಿ ಇಂಗ್ಲೀಷಲ್ಲಿ, ಹೌ ಮಚ್. ಈ ಹೌ ಮೆನಿ ಅಂದರೆ ಎಷ್ಟು ಅಂದ ನಂತರ ಮುಂದೊಂದು ನೌನ್ ಬರಲೇಬೇಕು. ಆ ನೌನನ್ನು ನಾವು ಸಂಖ್ಯೆಯಲ್ಲಿ ಹೇಳಿದಾಗ ಎಷ್ಟು ಅನ್ನೋಕ್ಕೆ ಹೌ ಮೆನಿ ತೊಗೊಂಡಿರ್ತೀವಿ. ಎಷ್ಟು ಪುಟಗಳನ್ನು ಬರೆಯಬಲ್ಲು, ಪುಟಗಳು ಅನ್ನೋದೊಂದು ಸಂಖ್ಯೆ, ಆದ್ದರಿಂದ ಎಷ್ಟು ಅನ್ನೋಕ್ಕೆ ಹೌ ಮೆನಿ ತೊಗೊಳ್ತೀವಿ. ಎಷ್ಟು ಸೈನಿಕರನ್ನು ಕೊಂದನು, ಎಷ್ಟು ಸೈನಿಕರು, ಆ ಸೈನಿಕರು ಸಂಖ್ಯೆ, ಅದಕ್ಕೆ ಎಷ್ಟು ಅನ್ನೋಕ್ಕೆ ಹೌ ಮೆನಿ ತೊಗೊಳ್ತೀವಿ. ಎಷ್ಟು ಸೈನಿಕರು ಕೊಂದರು, ಈ ಸೈನಿಕರು ಎಷ್ಟು ಸೈನಿಕರು, ಈ ಸೈನಿಕರು ನಾವು ಎಷ್ಟು ಅಲ್ಲಿ ಸಂಖ್ಯೆ ಆಗೋದ್ರಿಂದ ಹೌ ಮೆನಿ ತೊಗೋಬೋದು. ಆದರೆ ಇಲ್ಲಿ ನೋಡಿ ಹೌ ಮಚ್ ಮಿಲ್ಕ್, ನಾವು ವಾಕ್ಯ ರಚನೆ ಮೊದಲು ನೋಡೋಣ. ಡಬ್ಲ್ಯೂಸ್ ಕ್ವಶನ್ ಏನಿಲ್ಲಿ ಹೌ ಮಚ್ ಮಿಲ್ಕ್, ಹೆಲ್ಪಿಂಗ್ ವರ್ಬ್ ಡು, ಯಾಕಂದ್ರೆ ಸಿಂಪಲ್ ಪ್ರೆಸೆನ್ಸ್ ಒಳಗೆ ಐತಿ. ಸಬ್ಜೆಕ್ಟ್ ಏನೈತಿ ಯು ಐತಿ. ಆಮೇಲೆ ಮೇನ್ ವರ್ಬ್ ಡ್ರಿಂಕ್, ನಂತರ ಡೈಲಿ ಕ್ವಶನ್ ಮಾರ್ಕ್. ಇದು ಸಹಜವಾಗಿ ನಮಗೆ ತಿಳಿದಿದೆ ಅನಿಸುತ್ತೆ, ಆದರೆ ಸಾಕಷ್ಟು ಸಲ ಇದನ್ನು ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತೀವಿ. ಇದರ ಅರ್ಥ ನೋಡೋಣ. ನೀನು ದಿನಾಲು ಎಷ್ಟು ಹಾಲನ್ನು ಕುಡಿಯುತ್ತಿ, ಈ ಎಷ್ಟು ಬಂದು ಮುಂದೆ ಒಂದು ನೌನ್ ಬರಲೇಬೇಕು. ಆ ನೌನಿಗೆ ಹಾಲು, ಈ ಹಾಲನ್ನು ನಾವು ಸಂಖ್ಯೆಯಲ್ಲಿ ಹೇಳೋದಿಲ್ಲ, ಪ್ರಮಾಣದಲ್ಲಿ ಹೇಳ್ತೀವಿ. ಹೀಗಾಗಿ ಎಷ್ಟು ಬಂದು ಮುಂದೊಂದು ನೌನನ್ನು ಬಳಸಲೇಬೇಕು. ಆ ನೌನನ್ನು ನಾವು ಪ್ರಮಾಣದಲ್ಲಿ ಹೇಳಿದರೆ ಎಷ್ಟು ಅನ್ನೋಕ್ಕೆ ಹೌ ಮಚ್ ಬಳಸಬೇಕು. ಅದನ್ನು ನಾವು ಸಂಖ್ಯೆಯಲ್ಲಿ ಹೇಳ್ತಿದ್ರೆ ಹೌ ಮೆನಿ ಅನ್ನೋ ಶಬ್ದವನ್ನು ಎಷ್ಟು ಅನ್ನೋ ಅರ್ಥದಲ್ಲಿ ಬಳಸಬೇಕು. ಇಲ್ಲಿ ಹಾಲು ಪ್ರಮಾಣ, ಅದಕ್ಕೆ ಇಲ್ಲಿ ಎಷ್ಟು ಅನ್ನೋಕ್ಕೆ ಹೌ ಮಚ್. ಹೌ ಮಚ್ ಮಿಲ್ಕ್ ಡು ಯು ಡ್ರಿಂಕ್ ಡೈಲಿ. ಇಲ್ಲಿ ಕುಡಿಯೋ ಕ್ರಿಯೆ ಇದೆ, ಈ ಕ್ರಿಯೆ ಮಾಡೋರು ನೀವು. ಕ್ರಿಯೆಗೆ ನಾವು ಪ್ರಶ್ನೆ ಮಾಡಿಕೊಂಡಾಗ ಏನನ್ನು ಕುಡಿಯುತ್ತೀವಿ, ಹಾಲನ್ನು. ಈ ಹಾಲಿನ ಬಗ್ಗೆನೇ ಪ್ರಶ್ನೆ, ಎಷ್ಟು ಹಾಲು ಅನ್ನೋದೇ ಆಬ್ಜೆಕ್ಟ್. ಅಂದರೆ ಇಲ್ಲಿ ಹೌ ಮಚ್ ಮಿಲ್ಕ್ ಏನಾಗಿ ವರ್ಕ್ ಮಾಡ್ತಾ ಇದೆ, ಆಬ್ಜೆಕ್ಟಾಗಿ ವರ್ಕ್ ಮಾಡ್ತಾ ಇದೆ. ಹಂಗೆ ಇನ್ನೊಂದು ಹೌ ಮಚ್ ಟೈಮ್ ಡಿಡ್ ಶಿ ಸ್ಪೆಂಡ್ ಎಟ್ ದ ಶಾಪ್, ಆಕಿ ಅಂಗಡಿಯಾಗ ಎಷ್ಟೊತ್ತು ಕಳೆದಳು, ಎಷ್ಟೊತ್ತು ಇದ್ದಳು ಅಂತ ಸಹಜವಾಗಿ ಮಾತಾಡ್ಕೋತೀವಿ. ಇದ್ದಳು ಅಂದರೆ ಸಮಯವನ್ನು ಅಲ್ಲಿ ಕಳೆದಳು. ಏನನ್ನ ಕಳೆದಳು, ಸಮಯವನ್ನು. ಈ ಸಮಯ ಆಬ್ಜೆಕ್ಟು, ಇದಕ್ಕೆ ಪ್ರಶ್ನೆನೇ ಎಷ್ಟು ಸಮಯ. ಅದಕ್ಕೆ ಇಲ್ಲಿ ಹೌ ಮಚ್ ಟೈಮ್ ಅನ್ನೋದೇ ಡಬ್ಲ್ಯೂಸ್ ಕ್ವಶನ್ ಏನಾಗಿ ವರ್ಕ್ ಮಾಡ್ತಾ ಇದೆ, ಆಬ್ಜೆಕ್ಟಾಗಿ ವರ್ಕ್ ಮಾಡ್ತಾ ಇದೆ. ಇದನ್ನೆಲ್ಲ ನಾವು ಗಮನಿಸ್ತಾ ಹೋಗಬೇಕು. ಅವಾಗ ವಾಕ್ಯ ರಚನೆ ನೋಡ್ತೀರಿ, ಹೌ ಮಚ್ ಮಿಲ್ಕ್ ಹೌ ಮಚ್ ಟೈಮ್ ಡಿಡ್ ಶಿ ಸ್ಪೆಂಡ್ ಎಟ್ ದ ಶಾಪ್. ಇನ್ನೊಂದು ನೋಡೋಣ, ಹೌ ಮಚ್ ಪೇಷನ್ಸ್ ಡಿಡ್ ಮೇಕ್ ಹಿಮ್ ಸಕ್ಸಸ್ಫುಲ್. ಭಾಳ ಇದನ್ನು ಗಂಭೀರವಾಗಿ ತಗೊಳ್ಬೇಕು. ಇದು ಅರ್ಥ ಅಷ್ಟೊಂದು ಸಾಮಾನ್ಯವಾಗಿ ಬಳಕೆ ಆಗೋದಿಲ್ಲ. ಹೌ ಮಚ್ ಪೇಷನ್ಸ್, ಎಷ್ಟು ತಾಳ್ಮೆ, ಡಿಡ್ ಮೇಕ್ ಮಾಡಿತು ಹಿಮ್ ಅವನನ್ನು ಯಶಸ್ವಿಯನ್ನಾಗಿ. ಇದು ಭಾಳ ಗ್ರಾಂಥಿಕವಾಗಿ ರಚಿಸಿ ಮಾಡಿದಂಥ ವಾಕ್ಯ. ಎಷ್ಟು ತಾಳ್ಮೆ ಅವನನ್ನು ಯಶಸ್ವಿಯನ್ನಾಗಿ ಮಾಡುತ್ತೆ ಅಂದರೆ ಅವ ಎಷ್ಟೊಂದು ತಾಳ್ಮೆ ತಗೊಂಡ ಯಶಸ್ವಿ ಆಗಲಿಕ್ಕೆ ಅನ್ನೋ ಅರ್ಥ. ಇದನ್ನು ಶುದ್ಧವಾದ ಕನ್ನಡದಲ್ಲಿ ನಾವು ಹೇಳಿದರೆ ಒಂಥರ ಅಭಾಸ ಅನಿಸುತ್ತೆ. ಆದರೆ ಶುದ್ಧವಾದ ಕನ್ನಡ ನೋಡಿದಾಗ ಶುದ್ಧವಾದ ಇಂಗ್ಲೀಷ್ ಅರ್ಥ ಇದೆ. ಎಂಥ ತಾಳ್ಮೆ ಅವನನ್ನು ಯಶಸ್ವಿಯಾಗಿ ಮಾಡಿತು, ಎಷ್ಟೊಂದು ತಾಳ್ಮೆ ಅವನನ್ನು ಯಶಸ್ವಿಯಾಗಿ ಮಾಡಿತು. ಇಲ್ಲಿ ಮಾಡಿತು ಅನ್ನೋದು ಮೇನ್ ವರ್ಬ್. ಈ ಮಾಡೋರೆ ಯಾರಿಲ್ಲಿ, ಪೇಷನ್ಸ್. ಈ ಪೇಷನ್ಸ್ ಬಗ್ಗೆ ಪ್ರಶ್ನೆ ಇರೋದ್ರಿಂದ ಹೌ ಮಚ್ ಪೇಷನ್ಸ್ ಅನ್ನೋದು ಈಗ ಸದ್ಯ ಏನಾಯ್ತು, ಸಬ್ಜೆಕ್ಟ್ ಆಯಿತು. ನಂತರ ಏನನ್ನು ಮಾಡಿತು, ಉತ್ತರ ಇಲ್ಲ. ಯಾರನ್ನು ಯಶಸ್ವಿಯಾಗಿ ಮಾಡಿತು, ಯಾರನ್ನು, ಏನನ್ನು ಅನ್ನೋ ಪ್ರಶ್ನೆಗಳು ಕೇಳ್ಕೋಬೇಕು. ಅವಾಗ ಸಬ್ಜೆಕ್ಟ್ ಆಗಿ ಹೌ ಮಚ್ ಪೇಷನ್ಸ್ ಬಂದರೆ ಈಗ ಇಲ್ಲಿ ಹಿಮ್ ಅನ್ನೋದು ಏನಾಗಿಬಿಡುತ್ತೆ, ಆಬ್ಜೆಕ್ಟ್ ಆಗುತ್ತೆ. ಈ ರೀತಿ ಹೌ ಮೆನಿ ಮತ್ತು ಹೌ ಮಚ್ಗಳನ್ನು ಭಾಳ ಗ್ರಾಂಥಿಕವಾಗಿ ವ್ಯಾಕರಣಬದ್ಧವಾಗಿ ನಾವು ಇಂಗ್ಲೀಷ್ನಲ್ಲಿ ರಚನೆ ಮಾಡ್ಕೊಳ್ಬೇಕು ಆ್ಯಕ್ಟಿವ್ ವಾಯ್ಸ್ನಲ್ಲಿ. ಒಂದು ವೇಳೆ ನಾವು ಅದನ್ನು ಪ್ಯಾಸಿವ್ ವಾಯ್ಸ್ನಲ್ಲಿ ಬಳಸಬೇಕಾದಾಗ ನಾವು ಅನುಸರಿಸಬೇಕಂತ ಸೂತ್ರ ಇದು. ಫಾರ್ಮುಲಾ ಅಂದರೆ ಸೂತ್ರ ಏನಂದರೆ ಡಬ್ಲ್ಯೂಸ್ ಕ್ವಶನ್ ಬರಲೇಬೇಕು. ಅದು ಆ್ಯಕ್ಟಿವ್ ವಾಯ್ಸ್ ಇರಲಿ ಪ್ಯಾಸಿವ್ ವಾಯ್ಸ್ ಇರಲಿ, ಇಂಗ್ಲೀಷ್ ವಾಕ್ಯ ರಚನೆ ಡಬ್ಲ್ಯೂಸ್ ಕ್ವಶನ್ ಬಳಕೆಯಾಗಿದ್ದರೆ ಅದು ಪ್ರಾರಂಭದಲ್ಲಿ ಬರಲೇಬೇಕು. ನಂತರ ಹೆಲ್ಪಿಂಗ್ ವರ್ಬ್ ತಮ್ಗೆ ಗೊತ್ತಿರೋ ಹಾಗೆ ಹೆಲ್ಪಿಂಗ್ ವರ್ಬ್ ವಾಕ್ಯದ ಟೆನ್ಸ್ಗೆ ಅನುಗುಣವಾಗಿ ಬರಬೇಕು. ನಂತರ ಆಬ್ಜೆಕ್ಟ್ ಮತ್ತು ಮೇನ್ ವರ್ಬ್. ಈ ಮೇನ್ ವರ್ಬ್ ಯಾವತ್ತೂ ಪಿ ಫಾರ್ಮುಲಾ ಇರುತ್ತೆ. ನಂತರ ಕೊನೆಗೆ ಬಾಯ್ ಮತ್ತು ಸಬ್ಜೆಕ್ಟ್. ಇದು ಪ್ಯಾಸಿವ್ ವಾಯ್ಸಿನ ವಾಕ್ಯದ ಸಿದ್ಧ ಸೂತ್ರ. ಇದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಈಗ ನೋಡೋಣ, ಕೊಟ್ಟಂಥ ವಾಕ್ಯ ಏನು, ಹೌ ಮೆನಿ ಪೇಜಸ್ ಕ್ಯಾನ್ ಸುಮಾರ್ ರೈಟ್ ಇನ್ 1 hour.
ಇದು ಆ್ಯಕ್ಟಿವ್ ವಾಯ್ಸ್. ಇದನ್ನು ಪ್ಯಾಸಿವ್ ವಾಯ್ಸ್ ಬಳಸಬೇಕಾದ್ರೆ ನಮಗೆ ಕಡ್ಡಾಯವಾಗಿ ನಮಗೆ ಆಬ್ಜೆಕ್ಟ್ ಬೇಕೇ ಬೇಕು. ಆಬ್ಜೆಕ್ಟ್ ಕಂಡುಕೊಳ್ಳಿಕ್ಕೆ ಮೇನ್ ವರ್ಬಿಗೆ ನಾವು ಪ್ರಶ್ನೆ ಮಾಡಬೇಕು. ಏನು, ಏನನ್ನು, ಯಾರಿಗೆ, ಯಾರನ್ನು ಅನ್ನೋ 4 ಪ್ರಶ್ನೆಗಳು ಕನ್ನಡದಾಗ. ಅವು ರಿಯಲ್ ಇರೋದು 2, ವಾಟ್ ಆ್ಯಂಡ್ ಹೂಮ್. ಈಗ ನಾವು ಪ್ರಶ್ನೆ ಮಾಡೋಣ. ಮೇನ್ ವರ್ಬ್ ಯಾವುದು? ರೈಟ್, ಬರೆಯಬಲ್ಲಳು. ಏನನ್ನು ಬರೆಯಬಲ್ಲಳು? ಪುಟಗಳನ್ನು, ಆಬ್ಜೆಕ್ಟ್. ಈ ಪುಟಗಳ ಬಗ್ಗೆನೇ ಪ್ರಶ್ನೆ ಇರೋದ್ರಿಂದ ಹೌ ಮೆನಿ ಪೇಜಸ್ ಏನಾಗ್ತಿದ್ದು ಆಯಿತು, ಆಬ್ಜೆಕ್ಟ್ ಆಯಿತು. ಅದಕ್ಕೆ ನೋಡಿರಿ, ಹೌ ಮೆನಿ ಪೇಜಸ್, ಓಕೆ, ಕ್ವಶನ್ ವರ್ಡ್ ಆಯಿತು. ಆನಂತರ ಹೆಲ್ಪಿಂಗ್ ವರ್ಬ್, ಅದು ಆಕ್ಸಿಲರಿ ಬಳಸಿವಿ, ಕ್ಯಾನ್, ಕ್ಯಾನೆ. ನಂತರ ಇದು ಆಕ್ಸಿಲರಿ ಬಳಸಿರೋದ್ರಿಂದ ಪ್ಯಾಸಿವ್ ವಾಯ್ಸ್ ನಾವೇನು ಬಳಸಬೇಕು? ಬಿ. ನಂತರ ಮೇನ್ ವರ್ಬ್ ಪಿ ಫಾರ್ಮ್ ರಿಟರ್ನ್ ಬೈ ಸುಮಾ ಇನ್ 1 hour. 1 ತಾಸಿನಲ್ಲಿ ಸುಮಾಳಿಂದ ಎಷ್ಟು ಪುಟಗಳು ಬರೆಯಲ್ಪಡಬಲ್ಲವು? ಅದನ್ನು ಸಹಜವಾಗಿ 1 ತಾಸಿನಾಗ ಎಷ್ಟು ಪುಟ ಬರೀಬಹುದ್ರಿ? ನಾವು ಬಳಸಲೇ ಇಲ್ಲ ಏನನ್ನ ಸಬ್ಜೆಕ್ಟ್. ಹಿಂಗೆ ಸಬ್ಜೆಕ್ಟ್ ಇಲ್ಲದೆ ಇದ್ದಾಗ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಈ ಥರ ಹೌ ಮೆನಿ ಪೇಜಸ್ ಕ್ಯಾನ್ ಬಿ ರಿಟರ್ನ್ 1 hour ನಾವು ಅಂತಿರ್ತೀವಿ. 1 ತಾಸಿನಾಗ ಎಷ್ಟು ಪುಟ ಬರಿಬಹುದ್ರಿ? ಯಾರು ಇಲ್ಲ, ಏನಿಲ್ಲ, ಸಬ್ಜೆಕ್ಟ್ ಇಲ್ಲ. ಅವಾಗ ಪ್ಯಾಸಿವ್ ವಾಯ್ಸ್ಗೆ ನಾವು ಸಬ್ಜೆಕ್ಟ್ ಇಲ್ಲದೇ ಈ ರೀತಿ ಮಾಡ್ಕೋಬೋದು. ಹೌ ಮೆನಿ ಪೇಜಸ್ ಕ್ಯಾನ್ ಬಿ ರಿಟರ್ನ್ ಇನ್ ಅವರ್. ಹೌ ಮೆನಿ ಪೇಜಸ್ ಕ್ಯಾನ್ ಯು ರೈಟ್ ಅನ್ನೋದು ಯು ಸಬ್ಜೆಕ್ಟ್ ಆಗಿ ಬಳಸಿದಾಗ ಅದು ಆ್ಯಕ್ಟಿವ್ ವಾಯ್ಸ್. ನಾವು ಸಬ್ಜೆಕ್ಟ್ ಇಲ್ಲದೆ ಇದ್ದಾಗ ಹಿಂಗೆ ಮಾತಾಡ್ತೀವಿ. ಹೌ ಮೆನಿ ಪೇಜಸ್ ಕ್ಯಾನ್ ಬಿ ರಿಟರ್ನ್ 1 hour. 1 ತಾಸಿನಾಗ ಎಷ್ಟು ಪುಟ ಬರೀಬಹುದು? ಈ ಬರೆ ಅನ್ನೋ ಕ್ರಿಯೆಯಲ್ಲಿ ಸಬ್ಜೆಕ್ಟ್ ಇಲ್ಲ. ಈ ರೀತಿ ಪ್ಯಾಸಿವ್ ವಾಯ್ಸ್ನಲ್ಲಿ ಬಳಸ್ಕೋಬೇಕಾದ್ರೆ. 2ನೇದು ಹೌ ಮೆನಿ ಸೋಲ್ಜರ್ಸ್ ಡಿಡ್ ಅಭಿಮನ್ಯು ಕಿಲ್ ಇನ್ ದ ವಾರ್. ಇಲ್ಲಿ ಕಿಲ್ ಮೇನ್ ವರ್ಬ್, ಅದಕ್ಕೆ ಪ್ರಶ್ನೆ ಮಾಡೋಣ. ಕೊಂದನು, ಯಾರನ್ನು ಕೊಂದನು? ಸೈನಿಕರನ್ನು. ಎಷ್ಟು ಸೈನಿಕರು ಅನ್ನೋದು ಪ್ರಶ್ನೆ, ಅದೇ ಆಬ್ಜೆಕ್ಟ್. ಅದಕ್ಕೇನಾಗ್ತದೆ ನೋಡ್ರಿ, ಹೌ ಮೆನಿ ಸೋಲ್ಜರ್ಸ್ ಏನಾಗ್ತಿದ್ದು ಡಬ್ಲ್ಯೂಸ್ ಕ್ವಶನ್ ವರ್ಡ್. ಹೆಲ್ಪಿಂಗ್ ವರ್ಬ್ ಏನ್ರಿ? ವರ್. ಯಾಕೆ? ಸಿಂಪಲ್ ಪಾಸ್ಟ್ ಟೆನ್ಸ್ ಐತಿ, ವಾಸ್ ವರ್. ಇಲ್ಲಿ ಹೌ ಮೆನಿ ಸೋಲ್ಜರ್ಸ್ ಅನ್ನೋದೇ ಇಲ್ಲಿ ಆಬ್ಜೆಕ್ಟ್ ಆಗಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂಥದ್ದೇ ಹೆಲ್ಪಿಂಗ್ ವರ್ಬ್ ವರ್. ಹೌ ಮೆನಿ ಸೋಲ್ಜರ್ಸ್ ವರ್ ಕಿಲ್ಡ್ ಬಾಯ್ ಅಭಿಮನ್ಯು. ಅಭಿಮನ್ಯು ಸಬ್ಜೆಕ್ಟ್, ಇವನು ಕ್ರಿಯೆ ಮಾಡಿದ, ಈ ಕ್ರಿಯೆಗೆ ಒಳಗಾದವರು ಹೌ ಮೆನಿ ಸೋಲ್ಜರ್ಸ್ ಇದು ಆಬ್ಜೆಕ್ಟ್. ಇದಕ್ಕೆ ಸಂಬಂಧಪಟ್ಟಂಥ ಹೆಲ್ಪಿಂಗ್ ವರ್ಬ್. ನಂತರ ಮೇನ್ ವರ್ಬ್ ಪಿ ಪಿ ಫಾರ್ಮ್ ಬಾಯ್ ಸಬ್ಜೆಕ್ಟ್. ಹೌ ಮೆನಿ ಸೋಲ್ಜರ್ಸ್ ವರ್ ಕಿಲ್ಡ್ ಬೈ ಅಭಿಮನ್ಯು ಇನ್ ದ ವಾರ್. ಅಭಿಮನ್ಯುನಿಂದ ಎಷ್ಟು ಸೈನಿಕರು ಯುದ್ಧದಲ್ಲಿ ಕೊಲ್ಲಲ್ಪಟ್ಟರು? ಶುದ್ಧವಾದ ಕನ್ನಡ. ಅದು ಯುದ್ಧದಾಗ ಎಷ್ಟು ಸೈನಿಕರನ್ನ ಕೊಂದ್ರಿ? ಎಷ್ಟು ಸೈನಿಕರನ್ನ ಗಾಯ ಮಾಡಿದ್ರಿ? ಎಷ್ಟು ಸೈನಿಕರನ್ನ ನಾವು ಗಾಯಗೊಳಿಸಿದ್ರಿ? ಈ ರೀತಿ ನಾವು ಸಹಜವಾಗಿ ಮಾತಾಡುವಾಗ ಸಬ್ಜೆಕ್ಟ್ ಇಲ್ಲದೆ ಇದ್ದರೆ, ಕ್ರಿಯೆ ಇದೆ ಅಂದರೆ ಅದನ್ನು ಪ್ಯಾಸಿವ್ ವಾಯ್ಸ್ನಾಗ ಈ ರೀತಿ ಹೌ ಮೆನಿ ಹೌ ಮಚ್ ಬಂದಾಗ ರಚಿಸ್ಕೋಬೇಕು. ಇನ್ನು 3ನೇ ಎಕ್ಸಾಂಪಲ್, ಹೌ ಮೆನಿ ಸೋಲ್ಜರ್ಸ್ ಡಿಡ್ ಕಿಲ್ ಅಭಿಮನ್ಯು ಇನ್ ದ ವಾರ್. ನೋಡಿ, ಎಷ್ಟು ಸೈನಿಕರು ಯುದ್ಧದಲ್ಲಿ ಅಭಿಮನ್ಯುವನ್ನು ಕೊಂದರು, ಅಥವಾ ಯುದ್ಧದಲ್ಲಿ ಅಭಿಮನ್ಯುವನ್ನು ಎಷ್ಟು ಸೈನಿಕರು ಕೊಂದರು? ಇಲ್ಲಿ ಕೊಲ್ಲು ಅನ್ನೋದು ಕ್ರಿಯೆ. ಕೊಲ್ಲು ಕ್ರಿಯೆ ಮಾಡಿದವರು ಸೋಲ್ಜರ್ಸ್, ಅವ್ರಿಗೆ ಸಂಬಂಧಪಟ್ಟಂಥದ್ದೇ ಹೌ ಮೆನಿ ಸೋಲ್ಜರ್ಸ್ ಸಬ್ಜೆಕ್ಟ್. ನಿಮ್ಗೆ ಗೊತ್ತಿದೆ, ಸಬ್ಜೆಕ್ಟನ್ನು ಪ್ಯಾಸಿವ್ ವಾಯ್ಸ್ದಾಗ ಕೊನೆಗೆ ಹಾಕ್ತೀವಿ. ಆ ಕ್ರಿಯೆ ಅವನಿಂದ, ಅವಳಿಂದ, ನನ್ನಿಂದ ಅನ್ನೋಕ್ಕೆ ಬಾಯಿ ಬಳಸ್ತೀವಿ. ಇಲ್ಲಿ ಎಷ್ಟು ಸೈನಿಕರು ಕೊಂದರು ಸಬ್ಜೆಕ್ಟ್, ಎಷ್ಟು ಸೈನಿಕರಿಂದ. ಸೊ ದಿಸ್ ಇಸ್ ದ ಕನ್ನಡ ಟ್ರಾನ್ಸ್ಲೇಷನ್. ಎಷ್ಟು ಸೈನಿಕರಿಂದ ಅಭಿಮನ್ಯು ಕೊಲ್ಲಲ್ಪಟ್ಟನು. ಸೊ ದಿಸ್ ಇಸ್ ಪ್ಯಾಸಿವ್ ವಾಯ್ಸ್. ಲುಕ್ ಹಿಯರ್, ಹೌ ಮೆನಿ ಅಲ್ಲ, ಬಾಯ್ ಹೌ ಮೆನಿ ಸೋಲ್ಜರ್ಸ್, ಎಷ್ಟು ಸೈನಿಕರಿಂದ. ವಾಸ್ ಹೆಲ್ಪಿಂಗ್ ವರ್ಬ್ ಬಂತು, ಡೈರೆಕ್ಟ್ ಇಲ್ಲಿ ಆಬ್ಜೆಕ್ಟ್ ಅಭಿಮನ್ಯು. ಯಾರನ್ನು ಕೊಂದರು? ಅಭಿಮನ್ಯು ಕೊಂದರು. ವಾಸ್ ನೋಡಿ, ಇಲ್ಲಿ ಹೌ ಮೆನಿ ಸೋಲ್ಜರ್ಸ್ ಅಂದ್ ಪ್ಲೂರಲ್ ಇದ್ರು ಇಲ್ಲಿ ವಾಸ್ ಬಳಸಬೇಕಾದ್ರೆ ವಾಸ್ ಇಲ್ಲಿ ಪ್ಯಾಸಿವ್ ವಾಯ್ಸ್ನಾಗ ಆಬ್ಜೆಕ್ಟ್ಗೆ ಸಂಬಂಧಪಡುತ್ತಾ. ಇಲ್ಲಿ ಆಬ್ಜೆಕ್ಟ್ ಅಭಿಮನ್ಯು. ಈ ಅಭಿಮನ್ಯು ಆಬ್ಜೆಕ್ಟ್ ಆಗೋದ್ರಿಂದ ಆಬ್ಜೆಕ್ಟಿಗೆ ಸಂಬಂಧಪಟ್ಟಂಥ ಸಿಂಗ್ಯುಲರ್ ವಾಸ್. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇವೇ ನಮ್ಮ ಗ್ರಾಮರ್ ಕಲಿಕೆ. ಈಗ ಇಲ್ಲಿ ಆಬ್ಜೆಕ್ಟ್ ಅಭಿಮನ್ಯು ಸಿಂಗ್ಯುಲರ್ ಇದ್ದರಿಂದ ಪ್ಯಾಸಿವ್ ವಾಯ್ಸ್ನಾಗ ಆಬ್ಜೆಕ್ಟ್ಗೆ ಸಂಬಂಧಪಟ್ಟಿದೆ ಹೆಲ್ಪಿಂಗ್ ವರ್ಬ್. ಹೌ ಮೆನಿ ಸೋಲ್ಜರ್ಸ್, ಎಷ್ಟು ಸೈನಿಕರಿಂದ ಅಭಿಮನ್ಯು ವಾಸ್ ಕಿಲ್ಡ್ ಅಂದರೆ ಅಭಿಮನ್ಯು ಕೊಲ್ಲಲ್ಪಟ್ಟನು ಯುದ್ಧದಲ್ಲಿ. ಅದನ್ನ ಏನಂತೀವಿ, ಯುದ್ಧದಲ್ಲಿ ಅಭಿಮನ್ಯು ಎಷ್ಟು ಜನರಿಂದ ಕೊಲ್ಲಲ್ಪಟ್ಟನು. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಚೇಂಜ್ ಆಕ್ಟಿವ್ ವಾಯ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ಆ್ಯಂಡ್ ಒನ್ ಮೋರ್ ಎಕ್ಸಾಂಪಲ್ ಲೆಟ್ ಮೀ ಎಕ್ಸ್ಪ್ಲೇನ್.
ಹೌ ಮಚ್ ಮಿಲ್ಕ್ ಡು ಯು ಡ್ರಿಂಕ್ ಡೈಲಿ ಆ್ಯಕ್ಟಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ಗೆ ಹೋಗೋರೆ ಅಬ್ಜೆಕ್ಟ್ ಬೇಕೇ ಬೇಕು, ಪ್ರಶ್ನೆ ಮಾಡಬೇಕು, ಮೇನ್ ವರ್ಬಿಗೆ ಕುಡಿ, ಏನನ್ನು ಕುಡಿ, ಹಾಲನ್ನು. ಈ ಹಾಲನ್ನು ಅನ್ನೋಕ್ಕೆ ಪ್ರಶ್ನೆ ಎಷ್ಟು ಹಾಲನ್ನು, ಏನಾಗ್ತಿದ್ದು ಆಬ್ಜೆಕ್ಟ್ ಆಯಿತು. ಹೌ ಮಚ್ ಮಿಲ್ಕ್ WH ಕ್ವಶನ್ ವರ್ಡ್. ಈ ಹೆಲ್ಪಿಂಗ್ ವರ್ಬ್ ಈಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಐತಿ. ಈಸ್ ಆಬ್ಜೆಕ್ಟನ್ನು ಇಲ್ಲೇ ತೊಗೊಂಡಿರೋದ್ರಿಂದ ಮತ್ತು ಆಬ್ಜೆಕ್ಟ್ ಬರೋದಿಲ್ಲ, ನೇರವಾಗಿ ಮೇನ್ ವರ್ಬ್. ಡ್ರಂಕ್ ಬೈ ಯು ಡೈಲಿ, ನಿನ್ನಿಂದ ದಿನಾಲು ಎಷ್ಟು ಹಾಲು ಕುಡಿಯಲ್ಪಡುತ್ತದೆ. ನಾವು ಇದನ್ನು ಸಹಜ ಅಂತೀವಿ. ದಿನ ಎಷ್ಟು ಹಾಲು ಖರ್ಚಾಗತ್ತೆ ರೀ? ದಿನ ಎಷ್ಟು ಹಾಲು ಖರ್ಚು ಮಾಡ್ತೀರಿ? ದಿನ ಎಷ್ಟು ಹಾಲು ಉಪಯೋಗ ಮಾಡ್ತೀರಿ? ಯಾರು ಇಲ್ಲ. ಹೌ ಮಚ್ ಮಿಲ್ಕ್ ಈಸ್ ಯೂಸ್ ಡೈಲಿ, ಇದಕ್ಕೆ ಎಷ್ಟು ಹಾಲು ಉಪಯೋಗ ಮಾಡಾಕತ್ತೀರಿ ಇದನ್ನು ತಯಾರು ಮಾಡೋಕ್ಕೆ. ಹೌ ಮಚ್ ಮಿಲ್ಕ್ ಈಸ್ ಬೀಯಿಂಗ್ ಯೂಸ್ ಟು ಪ್ರಿಪೇರ್ ದಿಸ್ ಡಿಶ್. ಹಿಂಗೆ ಸಹಜವಾಗಿ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಕನ್ನಡ ವಾಕ್ಯ ರಚಿಸೋದ್ರಿಂದ ಪ್ಯಾಸಿವ್ ವಾಯ್ಸ್ ವಾಕ್ಯ ರಚನೆ ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಗೊತ್ತಿರೋ. ನೋಡಿ ಇಲ್ಲಿ, ಹೌ ಮಚ್ ಮಿಲ್ಕ್ ಈಸ್ ಡ್ರಂಕ್ ಬೈ ಯು ಡೈಲಿ. ನಾವು ಯೂಸ್ವಲಿ ಪ್ಯಾಸಿವ್ ವಾಯ್ಸ್ನಾಗ ಸಬ್ಜೆಕ್ಟ್ ತೆಗೆದುಬಿಟ್ರೆ ಏನು ಉಳಿತು? ಹೌ ಮಚ್ ಮಿಲ್ಕ್ ಈಸ್ ಡ್ರಂಕ್ ಡೈಲಿ, ದಿನ ಎಷ್ಟು ಹಾಲು ಕುಡಿತಾರಾ. ದಿನ ಎಷ್ಟು ಹಾಲು ಕುಡಿತಾರ ಅಂದಾಗ ಕುಡಿಯುವ ಕ್ರಿಯೆ ಐತಿ, ಕುಡಿಯೋರು ಇಲ್ಲ. ಹಿಂಗಾಗಿ ಸಾಮಾನ್ಯವಾಗಿ ಪ್ಯಾಸಿವ್ ವಾಯ್ಸ್ನಾಗ ಸಬ್ಜೆಕ್ಟ್ಗಳು ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ನಾವು ಸಬ್ಜೆಕ್ಟನ್ನು ಬಳಸಿರೋದ್ರಿಂದ ಬಾಯ್ ಯು ಅಂತ ಅಲ್ಲಿ ಪ್ಯಾಸಿವ್ ವಾಯ್ಸ್ ಬಳಸಿದ್ವಿ. ಇನ್ನೊಂದು, ಹೌ ಮಚ್ ಟೈಮ್ ಡಿಡ್ ಸಿ ಸ್ಪೆಂಡ್ ಎಟ್ ದ ಶಾಪ್. ಆಕಿ ಅಂಗಡಿಯಾಗ ಎಷ್ಟು ಸಮಯನ ಕಳೆದಳು ಮೇನ್ ವರ್ಬ್. ಏನನ್ನು ಕಳೆದಳು? ಸಮಯವನ್ನು. ಈ ಸಮಯವನ್ನು ಅದಕ್ಕೇನೆ ಪ್ರಶ್ನೆ ಇರೋದ್ರಿಂದ ಎಷ್ಟು ಸಮಯವನ್ನು ಆಬ್ಜೆಕ್ಟ್. ಹೌ ಮಚ್ ಟೈಮ್ ವಾಸ್ ಸ್ಪೆಂಟ್, ವಾಸ್ ಹೆಲ್ಪಿಂಗ್ ವರ್ಬ್ ಸಿಂಪಲ್ ಪಾಸ್ಟ್ ಟೆನ್ಸ್. ಈ ಹೌ ಮಚ್ ಟೈಮ್ ಅನ್ನೋದೇ ಆಬ್ಜೆಕ್ಟ್ ಸಿಂಗ್ಯುಲರ್, ವಾಸ್ ಸ್ಪೆಂಟ್ ಬೈ ಹರ್ ಎಟ್ ದ ಶಾಪ್. ಅಂಗಡಿಯಾಗ ಅವಳಿಂದ ಎಷ್ಟು ಸಮಯ ಕಳೆಯಲ್ಪಟ್ಟಿತ್ತು. ಹಂಗೆ ಅನ್ನಂಗಿಲ್ಲ ನಾವು ಶುದ್ಧವಾಗಿ ಆಡು ಕನ್ನಡದಾಗ ಏನು ಬಿಡ್ತೀವಿ, ಅಂಗಡಿಯಾಗ ಎಷ್ಟೊತ್ತು ಕಳೆದ್ರು, ಅಂಗಡಿಯಾಗ ಎಷ್ಟೊತ್ತು ಕಳಿಬೇಕ್ರಿ. ಅಲ್ಲಿ ನಾವು ಎಷ್ಟು ಸಮಯ ಕಳಿಯಬೇಕು, ಅದು ಒಂದು ಎಷ್ಟು ಸಮಯ ಕಳಿಬೇಕ್ರಿ. ಹೌ ಮಚ್ ಟೈಮ್ ಶುಡ್ ಬಿ ಸ್ಪೆಂಡ್ ದೇರ್. ಹೌ ಮಚ್ ಟೈಮ್ ಈಸ್ ಯೂಸ್ ಟು ಕಂಪ್ಲೀಟ್ ದಿಸ್ ವರ್ಕ್. ಇದನ್ನು ಮುಗಿಸಾಕ ಎಷ್ಟೊತ್ತು ಬೇಕ್ರಿ, ಎಷ್ಟೊತ್ತು ಬೇಕು, ಸಬ್ಜೆಕ್ಟ್ ಇಲ್ಲ. ಹೌ ಮಚ್ ಟೈಮ್ ಈಸ್ ನೀಡೆಡ್, ಹೌ ಮಚ್ ಟೈಮ್ ಈಸ್ ವಾಂಟೆಡ್ ಟು ಫಿನಿಶ್ ದಿಸ್ ವರ್ಕ್. ಪ್ಯಾಸಿವ್ ವಾಯ್ಸ್. ಈಗ ನಮ್ಮ ಅರಿವು ಇಲ್ಲದೇ ವಾಕ್ಯಗಳನ್ನು ಪ್ಯಾಸಿವ್ ವಾಯ್ಸ್ನಲ್ಲಿ ನಾವು ಬಳಸೋದ್ರಿಂದ ಅರಿವನ್ನು ಇಟ್ಕೊಂಡು, ಅದರ ತಿಳುವಳಿಕೆಯನ್ನು ಇಟ್ಕೊಂಡು ಆ ಮಾಹಿತಿಯನ್ನು ಪಡ್ಕೊಂಡ ಮೇಲೆ ಶುದ್ಧವಾದ ವ್ಯಾಕರಣಬದ್ಧವಾದ ಇಂಗ್ಲೀಷ್ ವಾಕ್ಯಗಳನ್ನು ನಾವು ರಚಿಸ್ಬೋದು. ಇನ್ನು ಕೊನೆಯ ವಾಕ್ಯ, ಹೌ ಮಚ್ ಪೇಷನ್ಸ್ ಡಿಡ್ ಮೇಕ್ ಹಿಮ್ ಸಕ್ಸಸ್ಫುಲ್. ನೋಡಿ ಇಲ್ಲಿ ಮೇಕ್ ಅನ್ನೋದು ಕ್ರಿಯೆ, ಮಾಡು. ಇಲ್ಲಿ ಕ್ರಿಯೆ ಮಾಡಿದವರು ಯಾರು? ತಾಳ್ಮೆ. ಈ ತಾಳ್ಮೆ ಬಗ್ಗೆನೇ ಪ್ರಶ್ನೆ ಇರೋದ್ರಿಂದ ಎಷ್ಟು ತಾಳ್ಮೆ ಅನ್ನೋದೇ ಸಬ್ಜೆಕ್ಟ್. ಎಷ್ಟು ತಾಳ್ಮೆ ಅವನನ್ನು ಯಶಸ್ವಿಯನ್ನಾಗಿ ಮಾಡಿತು. ಯಾರನ್ನು ಮಾಡಿ ಯಶಸ್ವಿಯಾಗಿ ಮಾಡಿತು? ಅವನು ಆಬ್ಜೆಕ್ಟ್. ಈಗ ನೋಡ್ರಿ, ಎಷ್ಟು ತಾಳ್ಮೆಯಿಂದ, ಬೈ ಹೌ ಮಚ್ ಪೇಷನ್ಸ್ ವಾಸ್ ಹೀ. ಇದು ನೋಡ್ರಿ, ಇದು ಆಬ್ಜೆಕ್ಟ್, ಇದು ಸಬ್ಜೆಕ್ಟ್ ಇರೋದ್ರಿಂದ ಇಲ್ಲಿ ಬಾಯ್ ಹಾಕ್ಕೊಂಡಿದ್ದೀನಿ. ಬೈ ಹೌ ಮಚ್ ಪೇಷನ್ಸ್ ವಾಸ್ ಹೀ ಮೇಡ್ ಸಕ್ಸಸ್ಫುಲ್. ಇದು ಶುದ್ಧವಾದ ಕನ್ನಡ. ಅವನು ಎಷ್ಟು ತಾಳ್ಮೆಯಿಂದ ಯಶಸ್ವಿಯಾಗಿ ಮಾಡಲ್ಪಟ್ಟನು. ಇಷ್ಟು ಶುದ್ಧವಾದ ಕನ್ನಡ ಮಾತಾಡಂಗಿಲ್ಲ. ಎಷ್ಟೊಂದು ತಾಳ್ಮೆ ಯಶಸ್ವಿಯನ್ನಾಗಿ ಮಾಡುತ್ತೆ, ಎಷ್ಟೊಂದು ತಾಳ್ಮೆ ನಮ್ಮನ್ನು ಯಶಸ್ವಿಗೊಳಿಸುತ್ತದೆ. ಹೌ ಮಚ್ ಟೈಮ್ ಡಸ್ ಮೇಕ್ ಅಸ್ ಸಕ್ಸಸ್ಫುಲ್. ಆಕ್ಟಿವ್ ವಾಯ್ಸ್ ನಾವು ಉಪಯೋಗ ಮಾಡೋದಿಲ್ಲ ಸಬ್ಜೆಕ್ಟ್. ಅವಾಗ ಎಷ್ಟು ತಾಳ್ಮೆ ಯಶಸ್ವಿಯನ್ನಾಗಿ ಮಾಡ್ತೈತ್ರಿ. ಓಕೆ, ಹೌ ಮಚ್ ಟೈಮ್. ಅದೇ ಪ್ಯಾಸಿವ್ ವಾಯ್ಸ್ದಾಗ ಎಷ್ಟೊಂದು ತಾಳ್ಮೆ ನಮ್ಮನ್ನು ಯಶಸ್ವಿಯನ್ನಾಗಿ ಮಾಡುತ್ತೆ. ಹೌ ಮಚ್ ಟೈಮ್ ಕ್ಯಾನ್ ಮೇಕ್ ಅಸ್ ಸಕ್ಸಸ್ಫುಲ್ ಇನ್ ಅವರ್ ಲೈಫ್. ಹೌ ಮಚ್ ಪೇಷನ್ಸ್ ವಾಸ್, ಬೈ ಹೌ ಮಚ್ ಪೇಷನ್ಸ್, ಎಷ್ಟೊಂದು ತಾಳ್ಮೆಯಿಂದ ಅವನು ಯಶಸ್ವಿಯಾಗಿ ಮಾಡಲ್ಪಟ್ಟನು, ಅಂದರೆ ಅವನನ್ನು ಯಶಸ್ವಿಗೊಳಿಸಲಾಯಿತು. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಮೇಕ್ ಯೂಸ್ ಆಫ್ ಬೋತ್ ಹೌ ಮೆನಿ ಆ್ಯಂಡ್ ಹೌ ಮಚ್ in English sentences according to ready-made formula. So I think this video is very useful for you, and I hope and request you to like it and share it and subscribe to this video. ಇಷ್ಟು ಹೇಳ್ತಾ, ಈ ವಾಕ್ಯಗಳನ್ನು ಕಲೀಲಿಕ್ಕೆ ನಿಮಗೆ ನಿಖರವಾದ ಮಾಹಿತಿಯನ್ನು ಮತ್ತು ಸಾಕಷ್ಟು ಅಭ್ಯಾಸನೂ ಬೇಕಾಗುತ್ತೆ. ಈ ಅಭ್ಯಾಸ ಕೇವಲ ನಾನು ವಿಡಿಯೋ ಮೂಲಕ ತಿಳಿಸೋದ್ರಿಂದ
ತಿಳಿದಿದೆ ಅನ್ನೋ ಭಾವನೆ ಬರುತ್ತೆ. ಆದರೆ ಇವುಗಳನ್ನ ಅಭ್ಯಾಸಗಳ ಮೂಲಕ ಅವುಗಳನ್ನು ಕರಗತಗೊಳಿಸ್ಕೊಳ್ಬೇಕಾದ ಅವಶ್ಯಕತೆ. ಅದಕ್ಕಾಗಿ ನೀವು ಬಾಗಲಕೋಟೆಯಲ್ಲಿ ನಾವು ಈಗಾಗಲೇ ನಡೆಸ್ತಿರುವಂಥ ಆಫ್ಲೈನ್ ಕ್ಲಾಸ್ಗಳನ್ನು ತೆಗೆದುಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಇಂಗ್ಲೀಷ್ ಜ್ಞಾನವನ್ನು ವೃದ್ಧಿಗೊಳಿಸಬೇಕು ಎಂದು ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.